ಇನ್ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಮಾರ್ಕೆಟ್ನಲ್ಲಿ ಒಂದು ಗ್ರೀನಲ್ಲಿ ಕ್ಲೋಸಿಂಗ್ ಬಂದಿದೆ. ರೀಟೇಲರ್ಸು ಖುಷಿ ಆದ್ರ ಅಂತ ಕೇಳ್ಕೊಳ್ಳೋಂಥ ಪ್ರಶ್ನೆ. ಯಾಕೆಂದರೆ ಶುಕ್ರವಾರ ನಾವು ಡೇಟಾ ನೋಡಿದಾಗ ರೀಟೇಲರ್ಸು ಬುಲ್ಲಿಶ್ ಆಗಿದ್ದಾರೆ ಅಂತ OI ಡೇಟಾ ಹೇಳ್ತಾ ಇತ್ತು. ಕೊನೆ ತನಕ ಯಾರು ಹೋಲ್ಡ್ ಮಾಡಿದ್ರು ಇವತ್ತು ಅವರಿಗೆ ಲಾಭ ಆಗಿರ್ಬೋದು. ಸೊ ಏನು ಚೇಂಜಸ್ ಆಗಿದೆ ಮಾರ್ಕೆಟಲ್ಲಿ ಅಂದರೆ ಕೆಲವೊಂದು ರೂಲ್ಸ್ಗಳು ಬರ್ತಾ ಇದೆ, ಒಂದು RBI ಕಡೆಯಿಂದ, ಅದೇ ರೀತಿಯಾಗಿ ಸೆಬಿ ಕಡೆಯಿಂದ ಎಲ್ಲ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣಂತೆ. ಇವತ್ತಿನ ಟಾಪ್ ಗೇನರ್ ಅಂದರೆ ಅದು HDFC ಬ್ಯಾಂಕ್ ಅಂತ 2.42% ಅಪ್ ಮೂವ್ಮೆಂಟ್ ಬಂದಿದೆ. ಒಂದು ವ್ಯಾಲ್ಯೂ ಬೈಯಿಂಗ್ ಆಗೋ ಥರ ಕಾಣಿಸ್ತಾ ಇದೆ ಅನ್ನೋಷ್ಟೊತ್ತಿಗೆ ಇಲ್ಲ ಪವರ್ ಗ್ರಿಡ್ 4.63% ಬಂದಿದ್ದೀನಿ ಅಂತ ಕೆಳಗಡೆ ಹೇಳ್ತಾ ಇದೆ. ಸೊ ಪವರ್ ಗ್ರಿಡ್ ಇವತ್ತಿನ ಟಾಪ್ ಗೇನರು. ಕೋಲ್ ಇಂಡಿಯಾದಲ್ಲೂ ಕೂಡ 3% ಅಪ್ ಮೂವ್ಮೆಂಟ್ ಬಂದಿದೆ. ಬಟ್ ಬ್ಯಾಂಕಿಂಗ್ ಸೆಕ್ಟರ್ಲಿ ಬ್ಯಾಂಕ್ಗಳು ಮೇಜರ್ ಆಫ್ ದ ಬ್ಯಾಂಕ್ ಇವತ್ತು ಮಾರ್ಕೆಟ್ಗೆ ಒಂದು ಸಪೋರ್ಟ್ನ ಕೊಡ್ತು. IT ಸೆಕ್ಟರ್ ಈಗಲೂ ಕೂಡ ಸ್ಟ್ರಗಲಲ್ಲೇ ಇದೆ. ಐ ಥಿಂಕ್ ಹೀಲಿಯೋ ಅಂತಲೇ ಅದು ಒಂದು AMD ಜೊತೆ ಒಂದು AI ನಾವು ಫಂಡಿಂಗ್ ಮಾಡ್ತಾ ಇದ್ದೀವಿ ಅದರದ್ದು ಅಂತ TCS ಇಂದ ಸುದ್ದಿ ಬಂದಿತ್ತು. ಹಾಗಾಗಿ ಅದು ಇವತ್ತು ಫ್ಲಾಟ್ ಆಗಿ ನಡೀತಾ ಇತ್ತು. ಇನ್ನು ಮುಂದೆ ನೋಡಿ ಇಂಡಿಯನ್ IT ಸರ್ವಿಸಸ್ನಲ್ಲಿ ಇದೇ ಥರ ಇರ್ತಾ ಹೋಗುತ್ತೆ. ಯಾರು AI ಅಡಾಪ್ಷನ್ ಮಾಡ್ಕೊತಾರೆ, ಜಾಸ್ತಿ AI ಕಂಪ್ನಿಗಳನ್ನು ಆಕ್ವಿಸಿಷನ್ ಮಾಡ್ಕೊತಾರೆ, AI ರಿಲೇಟೆಡ್ ಇಂಪ್ಲಿಮೆಂಟೇಷನ್ ಕೊಡ್ತಾ ಇರ್ತಾರೆ, ಅಂತಹ ಕಂಪ್ನಿಗಳು ಚೆನ್ನಾಗಾಗ್ತಾ ಹೋಗುತ್ತೆ. ಓವರ್ ಆಲ್ ಟೆಕ್ ಕಂಪ್ನಿಗಳದ್ದು ತುಂಬ ಕೆಟ್ಟದಾಗಿ ಬಂದಿದೆ ಕ್ವಾರ್ಟರ್ ಅಂದರೆ ಗ್ಲೋಬಲಿ ಆ ಥರ ಏನು ಆಗಿಲ್ಲ. ಆದರೆ ಇನ್ನು ಮುಂದಕ್ಕೆ ಯಾವ ಥರ ಆಗುತ್ತೆ ಅನ್ನೋದು ತುಂಬ ಕುತೂಹಲ ಆಗಿರುತ್ತೆ. ಹಾಗಾಗಿ IT ಸೆಕ್ಟರಲ್ಲಿ ವೆಯ್ಟ್ ಆ್ಯಂಡ್ ವಾಚ್ ಅಂತಲೇ ನಾವು ಹೇಳ್ತಾ ಹೋಗ್ಬೋದು. ಟೆಕ್ ಮಹೀಂದ್ರದಲ್ಲಿ 1.41% ಕರೆಕ್ಷನ್ ಬಂದಿದೆ. ಅದು ಇವತ್ತಿನ ಟಾಪ್ ಲೂಸರ್. ಇವತ್ತಿನ ಟಾಪ್ ಲೂಸರ್ ಕೂಡ IT ಸೆಕ್ಟರಿಂದ ಬಂದಿರುವಂಥದ್ದು ನೀವು ಗಮನಿಸಬೇಕು ಇಲ್ಲಿ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಇದರಲ್ಲೂ ಕೂಡ ಸಾಕಷ್ಟು ಕಂಪ್ನಿಗಳು ಗ್ರೀನಲ್ಲಿ ಕ್ಲೋಸಿಂಗ್ ಆಗಿದೆ. ಅದಾನಿ ಗ್ರೀನಲ್ಲಿ 4.29%, ಟೊರೆಂಟ್ ಫಾರ್ಮಾದಲ್ಲಿ 4.5% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ. ಇವತ್ತಿನ ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಬರೋದಾದ್ರೆ TVS ಮೋಟರ್ಸ್ ಅಂತ ಕಾಣಿಸುತ್ತೆ. 1.48% ಕರೆಕ್ಷನ್ ಬಂದಿದೆ. ಅದು ಇವತ್ತಿನ ಟಾಪ್ ಲೂಸರ್ ಆಗಿತ್ತು. ಓವರ್ ಆಲ್ ಮಾರ್ಕೆಟ್ ಯಾವ ರೀತಿಯಾಗಿತ್ತು ಅಂತ ನೋಡೋದಾದ್ರೆ, ಸೊ ಸ್ಟಾರ್ಟಿಂಗಲ್ಲಿ ಇವತ್ತು ಕೂಡ ಒಂದು ಕೆಳಗಡೆನೇ ಓಪನ್ ಆಯಿತು, ಒಂದು ಲೋನು ಕೂಡ ಮಾಡ್ತು ಮಾರ್ಕೆಟ್ ಶುಕ್ರವಾರ ಲೋಗೆ ಕಂಪೇರ್ ಮಾಡಿದ್ರೆ. ಆದರೆ ಅಲ್ಲಿಂದ ಒಂದು ಒಳ್ಳೆ ರೀತಿಯಂತ ಬೌನ್ಸ್ ಆಗಿ ಆಲ್ಮೋಸ್ಟ್ 25,700ಕ್ಕೆ ಬಂದು ಕ್ಲೋಸಿಂಗ್ ಆಗಿದೆ. ಹತ್ತತ್ರ ಅಲ್ಲಿಗೆ ಬ್ಯಾಂಕ್ ನಿಫ್ಟಿ ಮತ್ತೆ 61,000ನ ಕ್ಲೈಮ್ ಮಾಡ್ಕೊಳಕ್ಕೆ ಹೋಗೋ ಥರ ಕಾಣಿಸ್ತಾ ಇದೆ. ಸೆನ್ಸೆಕ್ಸ್ ಅಲ್ಲೂ ಕೂಡ 83,000 ಮೇಲ್ಗಡೆ ಕ್ಲೋಸಿಂಗ್ ಸಿಕ್ತು ಇವತ್ತು. ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲದೂ ಕೂಡ ಪಾಸಿಟಿವ್ ಆಗಿತ್ತು. ಇಂಡಿಯಾ ವಿಕ್ಸ್ ಆದರೂ ಕೂಡ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಏನು ಚೇಂಜಸ್ ಆಗಿಲ್ಲ. ನಾನು ಆಗಲೇ ಹೇಳ್ದಂಗೆ ಚೈನೀಸ್ ನ್ಯೂ ಇಯರ್ ನಡೀತಾ ಇದೆ ಇವಾಗ. ಹಾಗಾಗಿ ಅಲ್ಲಿಯ ಬ್ಯಾಂಕರ್ಸ್ ಅವರೆಲ್ಲ ಸ್ವಲ್ಪ ಬ್ಯುಸಿ ಇರ್ತಾರೆ. ಸೊ ನೋಡ್ತಾ ಹೋಗೋಣ ಏನಂತ. ಜೊತೆಗೆ ಕಮೋಡಿಟಿ ಮಾರ್ಕೆಟ್ ಅಂತ ನೋಡ್ತಾ ಬರೋದಾದ್ರೂ ಕೂಡ ಫ್ಲಾಟ್ ಆಗಿದೆ. ಒಂದಿಷ್ಟು ಆ ಥರನೂ ಬರ್ತಾ ಇತ್ತು. ಸೊ ಈಗ ಚೈನಾ ಅಲ್ವಾ ಗೋಲ್ಡು ಸಿಲ್ವರ್ನ ಒಂದು ಡಾಮಿನೇಷನ್ ಮಾಡ್ತಾ ಇರೋಂಥದ್ದು. ಅಂದರೆ US ಡಾಲರ್ ಬಿದ್ದು ಹೋಗಬೇಕು, ಗೋಲ್ಡ್ ಸಿಲ್ವರ್ ಜಾಸ್ತಿ ಆಗಬೇಕು ಅಂತ ಇರೋದು ಅವ್ರ ಕಡೆಯಿಂದನೇ. ಹಾಗಾಗಿ ಈ ಆಪರ್ಚುನಿಟಿನಲ್ಲಿ ಏನಾದರೂ US ಮಾರ್ಕೆಟು ಗೋಲ್ಡ್ ಸಿಲ್ವರ್ನ ಡಂಪ್ ಮಾಡ್ತಾರಾ ಅಂತಲೂ ಬರ್ತಾ ಇತ್ತು. ಅದು ಇವತ್ತು ಉತ್ತರ ಸಿಗ್ತಾ ಹೋಗುತ್ತೆ ನಮಗೆ. ಇವತ್ತು ಏನು ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಅದೇ ರೀತಿಗೆ ನ್ಯಾಚುರಲ್ ಗ್ಯಾಸು ಆ್ಯಸ್ ಯೂಶಲು ಚಳಿಗಾಲ ಎಲ್ಲ ಮುಗಿತಾ ಬಂದಿದೆ. ಅದರಲ್ಲಿ ಅದು ಮರಳಿಗೆ ವಾಪಸ್ ಅದರ ಸ್ಥಿತಿಗೆ ಬರ್ತಾ ಇದೆ. 6% ಕರೆಕ್ಷನ್ ಆಗಿದೆ ಇವತ್ತು. ಕಾಪರ್ ಕೂಡ ಫ್ಲಾಟ್ ಆಗಿತ್ತು. ಬಿಟ್ಕಾಯಿನು 70,000ಕ್ಕಿಂತ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಬಿಟ್ಕಾಯಿನ್ ಬಗ್ಗೆ ನಾನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ ಭಾನುವಾರ. ಕ್ಷಮಿಸಿ, ಅದನ್ನ ಜಾಸ್ತಿ ಎಡಿಟ್ ಮಾಡೋಕ್ಕಾಗಿಲ್ಲ ನನಗೆ. ಅದು ನನ್ನ ಕಡೆಯಿಂದ ನಾನು ಹೊಣೆಗಾರಿಕೆ ನಾನು ಒಪ್ಕೊತ ಹೋಗಬೇಕು. ನಾನು ವಿಷಯಗಳನ್ನು ಮಾತಾಡಿರ್ತೀನಿ, ಅದಕ್ಕೆ ನಿಮಗೆ ಒಂದು ಪ್ಲೆಸೆಂಟ್ ಆಗಿರುವಂಥ ವಿಡಿಯೋನ ನನಗೆ ಕೊಡೋಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ಆದರೆ ವಿಷಯ ಏನಿತ್ತು ಅದರಲ್ಲಿ ಯಾವತ್ತು ಕ್ವಾಲಿಟಿ ಕಂಟೆಂಟೇ ತರಕ್ಕೆ ಪ್ರಯತ್ನ ಪಟ್ಟಿರ್ತೀನಿ. ಏನು ಬಿಟ್ಕಾಯಿನಲ್ಲಿ ಹಾಲ್ವಿಂಗ್ ಅಂದರೆ ಏನಾಗ್ತಾ ಹೋಗುತ್ತೆ, ಯಾವ ರೀತಿಯಾಗಿ ಅದು ಕ್ರಿಪ್ಟೋ ಕರೆನ್ಸಿ ವರ್ಕ್ ಆಗುತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿಸುವಂಥ ಪ್ರಯತ್ನ ಆಗಿತ್ತು. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಗೋಲ್ಡ್ ಸಿಲ್ವರು ಇಂಡಿಯನ್ ರೇಟಲ್ಲಿ ಇನ್ನೂ ಕೂಡ ಕೆಳಗಡೆ ಬಂದಿದೆ. ಈಗ 2,40,000ಕ್ಕೆ ಮುಟ್ಟಿದೆ ಸಿಲ್ವರು. ಅದೇ ರೀತಿ ಗೋಲ್ಡ್ 1,55,000ಕ್ಕೆ ಬಂದಿದೆ. ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಸೊ ಫೆಬ್ರವರಿನಲ್ಲಿ ಫ್ಲಾಟ್ ಆಗಿ ನಡೀತಾ ಇದೆ ಗೋಲ್ಡ್ ಸಿಲ್ವರು ಸದ್ಯಕ್ಕೆ ನಾವು ನೋಡ್ತಾ ಬರೋದಾದ್ರೆ. ಹಾಗೆಯೇ USD/INR ಅಂತ ನೋಡೋದಾದ್ರೆ ಈಗಲೂ ಕೂಡ ₹90.73 ಇದೆ. ಅಂದರೆ ₹90 ಬಿಟ್ಟು ಏನು ಕೆಳಗಡೆ ಬಂದಿಲ್ಲ. US ಇಂಡಿಯಾದು ಟ್ರೇಡ್ ಡೀಲ್ ಆಗಿ ಮತ್ತೊಂದಿಲ್ಲ ಆದರೂ ಕೂಡ ಇನ್ನೂ ಕೂಡ ರುಪಿ ವೀಕ್ ಆಗಿ ಇರೋದು ಕಾಣಿಸ್ತಾ ಇದೆ ಇಲ್ಲಿ. ಸೊ ಓವರ್ ಆಲ್ ಸೆಂಟಿಮೆಂಟ್ ಅಂತ ನೋಡ್ಕೊಂಡು ಬರೋದಾದ್ರೆ ಇವತ್ತು ರಿಸಲ್ಟ್ಸಲ್ಲಿ ಆಲ್ಮೋಸ್ಟ್ Q3ನಲ್ಲಿ 4,900 ಕಂಪ್ನಿಯಿಂದ 4,400 ಕಂಪ್ನಿಗಳೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ರಿಸಲ್ಟ್ನ ಅನೌನ್ಸ್ ಮಾಡಾಗಿದೆ. ಮೆಜಾರಿಟಿ ಆಫ್ ದ ಕಂಪ್ನೀಸು ನೆಗೆಟಿವ್ ಗ್ರೋತ್ನೇ ಕೊಟ್ಟಿದೆ. ಆದರೆ ಲಾರ್ಜ್ ಕ್ಯಾಪ್ ಕಂಪ್ನಿಗಳಲ್ಲಿ ಸುಮಾರಲ್ಲಿ ಒಂದು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇತ್ತು. ಅದನ್ನ ಇವಾಗ ಚೆಕ್ ಮಾಡಬೇಕು. 50-50 ಇದ್ದು ಜಾಸ್ತಿ ಚೇಂಜ್ ಆಯ್ತಾ ಏನು ಕತೆ ಅನ್ನೋದನ್ನು. ಬಟ್ ಇವತ್ತು ಕೂಡ ಸುಮಾರು ಕಂಪ್ನಿಗಳಲ್ಲಿ ರಿಸಲ್ಟ್ಸ್ ಬಂದಿತ್ತು. ಎಕನಾಮಿಕ್ ಕ್ಯಾಲೆಂಡರ್ ಅಂದರೆ ಸದ್ಯದಲ್ಲಿ ಜಪಾನ್ದು ಒಂದು GDP ಡೇಟಾ, ಕೆನಡಾದ ಇನ್ಫ್ಲೇಷನ್ ಡೇಟಾ ಅಂತ ಹೇಳ್ತಾ ಇದ್ದಾರೆ. ಯುನೈಟೆಡ್ ಸ್ಟೇಟ್ಸ್ ಇನ್ಫ್ಲೇಷನ್ ಡೇಟಾ ಇದೆಲ್ಲ ಆಯ್ತಲ್ಲ. ಸೊ ಇವತ್ತು ಬರೋದಿದೆಯಾ? ಇದು ಹೋದ ವಾರನೇ ಬಂದಂಗಿತ್ತಲ್ಲ, 2.7 ಇದು ಆಗೋಗಿದೆ. ಇದು ಇದರಲ್ಲಿ ಇವಾಗ ತೋರಿಸ್ತಾ ಇದೆ. ಸೊ ಬೆಟರ್ ರೇಟ್ ಅಂತಲೇ ಬಂದಿತ್ತು ಇನ್ಫ್ಲೇಷನ್ ಹೋದ ವಾರದಲ್ಲಿ. ಸೊ ಏನು ಚೇಂಜಸ್ ಬಂದಿದೆ ಅಂತ ಹೇಳ್ತಾ ಇದ್ನಲ್ಲ ನೋಡಿ. ಗೋಲ್ಡು ಇದನ್ನು ಬೇರೆ ದೇಶದಿಂದ ಈಗ ಏರ್ಪೋರ್ಟ್ನಲ್ಲಿ ಎಲ್ಲೆಲ್ಲೋ ಗೋಲ್ಡ್ ಇಟ್ಕೊಂಡಿದ್ರು ಅಂತ ಸಿಗಾಕೊಂಡ್ರು ಅಂತೆಲ್ಲ ನೀವು ನೋಡ್ತಾ ಇರ್ತೀರ, ಕಳ್ಳ ಸಾಗಣೆ ಮಾಡ್ತಾ ಇರ್ತಾರೆ. ಸೊ ಈಗೇನು ಮಾಡಿದೆ ಅಂದರೆ ಅದು ತುಂಬ ಹಿಂದೆ ಏನು ರೂಲ್ಸ್ ಇಟ್ಟಿತ್ತು ಅಂದರೆ ಅದು ಹೆಂಗಸರಿಗೆ 40 ಗ್ರಾಮು, ಗಂಡಸರು 20 ಗ್ರಾಮು ತರ್ಬೋದು ವ್ಯಾಲ್ಯೂ ಆಗಿ, ಅವರು ಜ್ಯುವೆಲ್ರಿ ಆಗಿ ತೊಗೊಂಬರ್ತಾ ಹೋಗ್ಬೋದು. ಆದರೆ ಅದಕ್ಕೆ ರೇಟ್ ಲಿಮಿಟ್ ಅಂತ ಇತ್ತಂತೆ. ಅಂದರೆ ಗಂಡಸರು ಎಷ್ಟು ಹೆಂಗಸರು 1 ಲಕ್ಷ ತನಕ ತರ್ಬೋದು, ಗಂಡಸರು
50,000 ತನಕ ತರ್ಬೋದು. ಗ್ರಾಮ್ ಲೆಕ್ಕದಲ್ಲಿ 40 ಗ್ರಾಮ್ ಲಿಮಿಟ್, ಅದರ ಕಾಸ್ಟ್ ಲಿಮಿಟ್, ಅದರ ರೇಟ್ ಲಿಮಿಟ್ಟು 1,50,000 ಸೆಟ್ ಮಾಡಿದ್ರು. ಯಾಕೆ ಈ ಥರ ಆಯಿತು ಅಂದರೆ ಹಿಂದೆ ಗ್ರಾಮಿಗೆ ಬೆಲೆ ಕಮ್ಮಿ ಇದ್ದಾಗ ಅದು ಸೆಟ್ ಮಾಡಿದ್ದಾರೆ. ಆವಾಗ ವಿಚ್ ಎವರ್ ಈಸ್ ಈಕ್ವಲೆಂಟ್ ಅಂತ ಇತ್ತಾನು. ಈಗ ಓವರ್ ದ ಇಯರ್ಸ್ ಬೆಳೆದು ಎಷ್ಟಾಗಿದೆ ಇವಾಗ 1 ಲಕ್ಷಕ್ಕೆ ಎಷ್ಟು ಗ್ರಾಮ್ ಬರುತ್ತೆ? 50 ಗ್ರಾಮಲ್ಲಿ ಸಿಗೋದಿಲ್ಲ. ಹಾಗಾಗಿ ಏನು ಮಾಡಿದ್ದಾರೆ, ಆ ರೇಟ್ ಲಿಮಿಟನ್ನು ತೆಗೆದು ಹಾಕ್ತಾ ಇದ್ದಾರೆ ಅಂತ. ಅಂದರೆ ವ್ಯಾಲಿಡ್ ಆಗಿ 40 ಗ್ರಾಮನ್ನು ಅವರು ಕಡ್ಗ ಮಾಡಿಕೊಂಡು ಜ್ಯುವೆಲರಿ ಮಾಡಿಕೊಂಡು ಒಟ್ಟಲ್ಲಿ ಡಿಸ್ಪ್ಲೇ ಮಾಡಬೇಕು, ಏರ್ಪೋರ್ಟಲ್ಲಿ ತೋರಿಸ್ಬೇಕನ್ನ ತರ್ತಾ ಇದೀವಿ ಅಂತ ಆ ಥರ ಒಂದು ಲೀಗಲ್ ಆಗಿ ತೊಗೊಂಬರ್ಬೋದು ಅಂತ ಬರ್ತಾ ಇದೆ. ಅದೇ ರೀತಿಗೆ ಗಂಡಸರು 20 ಗ್ರಾಮ್ನ ತರ್ಬೋದು ಅಂತ ಇದ್ದಾರೆ. ನೋಡಿ, ದುಬೈ ಯಾರು ಹೋಗ್ತಾ ಇದ್ದಾರೆ ಅಂತಂದರೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಅದ್ರ ಬಗ್ಗೆ ಇನ್ನೂ ನಾನು ಡೀಟೇಲ್ ಆಗಿ ಕ್ಲಾರಿಟಿ ಸಿಕ್ತು ಅಂದರೆ ಬೇಕಾದ್ರೆ ಡೆಡಿಕೇಟೆಡ್ ವಿಡಿಯೋನು ಮಾಡ್ತೀನಿ. ಬಟ್ ಅದು ನಾನು ನ್ಯೂಸನ್ನು ನೋಡಿದೆ ಅದ್ರ ಬಗ್ಗೆ. ಇನ್ನೊಂದು ಇವತ್ತು ಎಲ್ಲ ಕಡೆ ಸುದ್ದಿ ಮಾಡಿದಂಥದ್ದು, ಕೊನೆ ಟೈಮಲ್ಲಿ ಮಾರ್ಕೆಟ್ ರ್ಯಾಲಿನೂ ಆಗಿರೋಕ್ಕೆ ಸಾಧ್ಯ ಆಗಿರುವಂಥ ಸುದ್ದಿ ಅಂದರೆ ಅದು MTF ರಿಲೇಟೆಡ್ ಆಗಿ ಸೆಬಿಯಿಂದ ಬಂದಿರುವಂಥ ಗೈಡ್ಲೈನ್ಸ್ ಅಲ್ವಾ. MTF ಬಗ್ಗೆ ಡೆಡಿಕೇಟೆಡ್ ಆಗಿ ಚಾನಲಲ್ಲಿ ವಿಡಿಯೋ ಇದೆ. ಮಾರ್ಜಿನ್ ಟ್ರೇಡೆಡ್ ಫಂಡಿಂಗ್ ಅದು ಯಾವ ರೀತಿ ಆಗುತ್ತೆ, ಏನು ಲೆವರೇಜ್ ಸಿಗ್ತಾ ಹೋಗುತ್ತೆ ಅಂತ. ನೀವು ₹100 ಇದ್ರೂ ಕೂಡ ನೀವು ₹500 ಶೇರ್ಗಳನ್ನು ಬೆಲೆ ಅಷ್ಟು ಕೊಂಡ್ಕೊಡುವಂಥ ಸಾಧ್ಯತೆ ಇತ್ತು. ಅದನ್ನ ಪ್ಲೇಡ್ಜು ಕೂಡ ಮಾಡ್ಬೋದಿತ್ತು. ಆ್ಯನ್ಯಲಿ 13% ಇಂಟ್ರೆಸ್ಟ್ ಕೂಡ ಹಾಕ್ತಾಯಿದ್ರು, ಅದೆಲ್ಲ ನಿಮ್ಗೆ ಗೊತ್ತಿದೆ. ಇನ್ಮೇಲಿಂದ ಏನಾಗ್ತಾ ಹೋಗುತ್ತೆ ಅಂದರೆ ಆ ಇಂಟ್ರೆಸ್ಟ್ ರೇಟು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಯಾಕೆ ಅಂದರೆ ಬ್ರೋಕರ್ಗಳು ನಿಮಗೆ ಅಷ್ಟೊಂದು ಕೊಡ್ತಿದ್ದಾರೆ, 100ಕ್ಕೆ 5 ಕೊಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಯಾರು ದುಡ್ಡು ಕೊಡೋರು ಇತ್ತಲ್ಲ, ಬ್ಯಾಂಕ್ಗಳಿಂದ, ಜೊತೆಗೆ ಮ್ಯೂಚುವಲ್ ಫಂಡ್ಗಳಿಂದ ಬರ್ತಾಯಿತ್ತು. ಒಂದು ಟ್ರಸ್ಟೆಡ್ ವೇ, ಇನ್ನೊಂದು ನಾನ್ ಟ್ರಸ್ಟೆಡ್ ವೇ ಅಂತ ಬರ್ತಾಯಿತ್ತು. ಟ್ರಸ್ಟೆಡ್ ವೇನಲ್ಲಿ ಏನು ಮಾಡ್ತಾಯಿದ್ರು, ಬ್ಯಾಂಕ್ಗಳು ಬ್ರೋಕರ್ಗಳಿಗೆ ಸಾಲನ ಕೊಡ್ತಾಯಿದ್ರು. ನಾನ್ ಟ್ರಸ್ಟೆಡ್ ವೇ ಅಂದರೆ ಏನಿತ್ತು, ಈ ಪ್ರಮೋಟರ್ ಫಂಡಿಂಗ್ ಅಂತ ಆಗ್ತಾಯಿತ್ತು. ಈ ಮ್ಯೂಚುವಲ್ ಫಂಡ್ಸಲ್ಲೆಲ್ಲ ಪ್ರಮೋಟರ್ಸ್ ಇರ್ತಾರಲ್ಲ, ಸೊ ಆ ಮ್ಯೂಚುವಲ್ ಫಂಡ್ಗಳಿಂದ ರೂಟಿಂದ ಒಂದಿಷ್ಟು ಬರ್ತಾಯಿತ್ತು. ಈಗ ಆ ಬ್ಯಾಕ್ಡ್ ಫಂಡಿಂಗ್ ಏನಿತ್ತು ಅದನ್ನು ಯಾಕೆ ಸರ್ಕಾರ ಈ ರೀತಿ ನಿಲುವು ತಗೊತಾ ಇದೆ ಅಂದರೆ, ನೋಡಿ, ಆ ಥರ ಮಾರ್ಜಿನ್ ಟ್ರೇಡಿಂಗ್ ಫಂಡಿಂಗಲ್ಲಿ ಸುಮಾರು ಜನ ಬ್ರೋಕರ್ಗೆ, ಬ್ಯಾಂಕ್ಗಳು ಬ್ರೋಕರ್ಗೆ ದುಡ್ಡು ಕೊಟ್ಟಿರ್ಬೋದು. ಅದನ್ನು ಉಪಯೋಗಿಸ್ಕೊಂಡು ಜನ ಬೈ ಮಾಡಿರ್ಬೋದು. ಒಂದು ವೇಳೆ ಏನಾದರೂ ಮಾರ್ಕೆಟ್ನಲ್ಲಿ ಕ್ರ್ಯಾಶ್ ಆಯಿತು, ಆ ಥರ ಏನಾದರೂ ಸಿಚುವೇಶನ್ ಬಂತು ಅಂತಂದರೆ ದೊಡ್ಡ ಮಟ್ಟಿನಲ್ಲಿ ಏನಾಗುತ್ತೆ, ಒಂದು ಮಾರ್ಜಿನ್ ಪೆನಾಲ್ಟಿ ಬೀಳುವಂಥ ಸಾಧ್ಯತೆ ಇರುತ್ತೆ. ಅದು ಒಂದು ಇಲ್ಲಿಗಲ್ ಅಂತ ಹೇಳೋಕ್ಕಾಗಲ್ಲ, ಒಂದು ವರ್ಚುವಲ್ ಮನಿನಲ್ಲಿ ಕೂತಿರೋಂಗೆ ಆಗ್ತಾ ಹೋಗುತ್ತಲ್ವ, ಅದೊಂದು ಚೈನ್ ರಿಯಾಕ್ಷನ್ ಬರ್ಬೋದು ಅಂತ ಇವಾಗಲೇ ಎಚ್ಚೆತ್ಕೊಂಡಿದ್ದಾರೆ. 25% ಅವರೇನು ಬ್ಯಾಂಕ್ ಸೆಕ್ಯೂರಿಟೀಸ್ ಅಂತೆಲ್ಲ ಕೊಡ್ತಾ ಇದ್ರು, ಅದ್ರ ಮೂಲಕ ಅವ್ರು ಕೊಡ್ತಾ ಇದ್ರು. ಸೊ ಅದನ್ನು ಇವಾಗ 25% ಕ್ಯಾಶ್ ಕಾಂಪೊನೆಂಟೇ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಅರ್ಧ ತಲೆನೋವು ಯಾರಿಗಿಲ್ಲಿ, ಬ್ಯಾಂಕು ಮತ್ತು ಬ್ರೋಕರ್ಸ್ ಮಧ್ಯೆ ಏನು ವ್ಯವಹಾರ ನಡೀತಾ ಇತ್ತಲ್ಲ ಅವರಿಗೆ ಇವಾಗ ಬ್ರೋಕರ್ಸಿಗೆ ಜಾಸ್ತಿ ತಲೆನೋವು, ಜಾಸ್ತಿ ಸೆಕ್ಯೂರಿಟಿ ಕಂಪ್ಲೇಂಟ್ಸ್ ಇಟ್ಕೋಬೇಕು, ಜಾಸ್ತಿ ಅವರು ಕ್ಯಾಶ್ ಇಟ್ಕೊಂಡಿರಬೇಕು, ಆ ಥರ ಎಲ್ಲ ಮಾಡಬೇಕಾಗಿದೆ. ಅದನ್ನ ಯಾರ ಮೇಲೆ ಹೊರೆ ಹಾಕ್ತಾರೆ ಹೇಳಿ, ನಮ್ಮ ಮೇಲೇ ಹೊರೆ ಹಾಕೋದು. ಅಂದರೆ ದೊಡ್ಡ ಶಾರ್ಕ್ಸ್ ಅವ್ರಿಗೂ ಕೂಡ ಹೊಡೆತ ಬೀಳ್ತಾ ಹೋಗುತ್ತೆ. ಇವಾಗ ಅವ್ರದ್ದು ಕೂಡ ಒಂದು ಎಗ್ಗಮುಗ್ಗಾಗಿ ಒಂದು MTF ಅಲ್ಲಿ ಏನಾದ್ರು ತೊಗೊತಾ ಇದ್ರು, ಅದನ್ನ ಪ್ಲೇಸ್ ಮಾಡ್ತಾ ಇದ್ರು ಅಂದರೆ ಅದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ರಿಟೇಲರ್ ಆಗಿ ನೀವು ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಯೂಸ್ ಮಾಡಿಲ್ಲ, ನಿಮ್ಮ ಪೋರ್ಟ್ಫೋಲಿಯೋನ ಪ್ಲೇಸ್ ಮಾಡಿ ಅದರಿಂದ ಮಾರ್ಜಿನ್ ತೊಗೊತಾ ಇದ್ದಾರೆ ಅಂದರೆ ಕ್ಯಾಶ್ ಕಾಂಪೊನೆಂಟ್ ಆಗಲಿ ನಾನ್ ಕ್ಯಾಶ್ ಕಾಂಪೊನೆಂಟ್ ಆಗಲಿ ನಿಮ್ಗೇನು ವ್ಯತ್ಯಾಸ ಹೋಗೋದಿಲ್ಲ. ಸದ್ಯಕ್ಕೆ ನಾನು ಓದಿರೋ ಡೇಟಾ ಪ್ರಕಾರ ಅಂತೂ ಏನು ಚೇಂಜಸ್ ಆಗೋದಿಲ್ಲ, ಏನು ಟೆನ್ಷನ್ ಇಲ್ಲ. ಬಟ್ ಯಾರಾದರೂ MTF ಅಲ್ಲಿ ನೀವು ತೊಗೊಂಡಿದ್ದೀರಾ ಒಂದಿಷ್ಟು ಅಂದರೆ ನಿಮಗೆ ಇಂಟ್ರೆಸ್ಟ್ ಆಲ್ರೆಡಿ ಬೀಳ್ತಾ ಇರುತ್ತೆ, ಒಂದಾ ಇಂಟ್ರೆಸ್ಟನ್ನು ಜಾಸ್ತಿ ಮಾಡ್ತಾರೆ, ಅಥವಾ MTFಗೆ ಎಲಿಜಿಬಲ್ ಆಗಿರುವಂಥ ಸ್ಟಾಕ್ಸ್ಗಳೇನಿತ್ತು ಅದೇ ಕಮ್ಮಿ ಆಗ್ತಾ ಹೋಗ್ಬೋದು, ಅಥವಾ ನಿಮ್ಗೆ ಏನಾಗ್ತಾ ಹೋಗ್ಬೋದು, ರೇಟ್ಗಳು ಜಾಸ್ತಿ, ಬ್ರೋಕರೇಜ್ ಕೂಡ ಜಾಸ್ತಿ ಮಾಡ್ತಾ ಹೋಗ್ಬೋದು MTF ರೇಟ್ ಜೊತೆಗೆ. ಸೊ ಹಾಗಾಗಿ ಅದು ನೋಡಬೇಕು ಬ್ರೋಕರ್ಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ. ಬಟ್ ಸದ್ಯಕ್ಕೆ ರೀಟೇಲರ್ಸ್ಗೆ ಪಾಸಿಟಿವ್ ಏನೇ ಇದು, ಏನಂತ ಒಂದು ತಲೆ ಕೆಡಿಸ್ಕೊಳ್ಬೇಕಾಗಿರೋ ನ್ಯೂಸ್ ಅಲ್ಲ. ಸೊ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ ಇವತ್ತು. ಸೊ ಓವರಾಲ್ OI ಚಾರ್ಟ್ ನೋಡೋದಾದ್ರೆ ಒಂದು ಸ್ವಾಗತಾರ್ಹ ಬೆಳವಣಿಗೆ. ದೊಡ್ಡ ಮಟ್ಟದಲ್ಲಿ OIನಲ್ಲಿ ಜಸ್ಟ್ ಬಿಫೋರ್ ಎಕ್ಸ್ಪೈರಿಗೆ ನೋಡಿ ಚೇಂಜಸ್ ಆಗಿದೆ. ಅದಕ್ಕೆ ಹೇಳುವಂಥದ್ದು ವೀಕೆಂಡಲ್ಲಿ ಪೊಸಿಷನ್ ಕ್ಯಾರಿ ಮಾಡುವಂಥದ್ದು ಎಷ್ಟು ರಿಸ್ಕಿ ಆಗಿರುತ್ತೆ ಅಂತಂದರೆ, ಏನಂತ ಒಂದು ಫುಲ್ ಟರ್ನ್ ಓವರ್ ಆಗಿಲ್ಲ ಇವತ್ತು ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಟೈಮ್ ಕೊಟ್ಟಿದೆ ನಿಮಗೆ ಮಾರ್ಕೆಟ್. ಆದರೂ ಕೂಡ ನೋಡಿ ಯಾವ ರೀತಿಯಾಗಿ ಚೇಂಜ್ ಮಾಡ್ಕೊಂಡ್ರು, ಹೇಗೆ ಆಚೆ ಆಗ್ತಾ ಇರ್ತಾರೆ ಅಂತ. ಜಸ್ಟ್ ಶುಕ್ರವಾರ ಮಾತಾಡ್ಕೊಂಡಿದ್ವಿ, ಇನ್ನೂ ಕೂಡ ಒಂದು OI ಸೈಡಲ್ಲಿ ಕಾಲ್ ಸೆಲ್ಲಿಂಗ್ಗೆ ಡಾಮಿನೇಟೆಡ್ ಆಗಿದೆ ಅಂತ. ಬಟ್ ಇವತ್ತು ಒಂದು ಬ್ಯಾಲೆನ್ಸ್ನ ತಂದಿದ್ದಾರೆ, ಒಂದು ರೇಂಜ್ ಆಗೋ ಥರದ್ದು ಕಾಣಿಸ್ತಾ ಇದೆ ನನಗೆ. 26,000 ಪೊಸಿಷನಲ್ಲೂ ಕೂಡ ಒಂದಿಷ್ಟು ಓಪನ್ ಇಂಟ್ರೆಸ್ಟ್ಗಳು ಕಮ್ಮಿ ಆಗಿದೆ. ಇವ್ರು ಕಮ್ಮಿ ಆಗಿದೆ ಅಂದರೆ ಏನು, ಇವರೆಲ್ಲ ಸ್ವಲ್ಪ ಈ ಕಡೆಗೆ ಶಿಫ್ಟ್ ಆಗಿರ್ಬೋದು ಅನ್ನೋದಾದರೆ, ಈ ಕಡೆ ಎಲ್ಲೋ ಅಂಥ ದೊಡ್ಡ ಶಿಫ್ಟಿಂಗ್ ಆಗಿರೋದು ಕೂಡ ನನಗೆ ಕಾಣಿಸ್ತಾ ಇಲ್ಲ. ಇದು ಒಂದು ಇಂಟ್ರೆಸ್ಟಿಂಗ್ ಮೂವ್ ಅಂತ ನಂಗೆ ಅನಿಸ್ತಾ ಇದೆ. ಆದರೆ P ಸೈಡ್ ನೋಡಿ, ಪುಟ್ ಸೈಡ್ ಆಪ್ಷನ್ಸ್ ಅಂದರೆ ಇದು ಸೆಲ್ಲರ್ಸ್ ಡೇಟಾ ಆಗಿರುತ್ತೆ, ಮತ್ತು P ಅಂದರೆ ಆಪ್ಷನ್ ಬಯರ್ಸ್ ಆ್ಯಂಗಲಿಂದ ನೋಡಿಬಿಡಿ. ನೋಡಿ, ಪುಟ್ ಸೆಲ್ ಮಾಡಿರೋರು ನೋಡೋದಾದರೆ ಎಲ್ಲ ಸ್ಟ್ರೈಕ್ಗಳಲ್ಲೂ ಗಣನೀಯವಾಗಿ 25,200 25,700 ತನಕ ಕಂಟಿನ್ಯೂಸ್ ಆಗಿ ಎಲ್ಲದರಲ್ಲೂ ಪೊಸಿಷನ್ ಆ್ಯಡ್ ಮಾಡ್ಕೊಂಡಿದ್ದಾರೆ. ಈಗ 25,500 ಜೊತೆಗೆ 26,000 ಇದೆರಡರಲ್ಲೂ ಕೂಡ ಒಂದು ಸಮಬಲದ OI ರೇಂಜು ಬಿಲ್ಡಪ್ ಆಗಿದೆ. ಯಾಕೆಂದರೆ OI ಅನ್ನೋದು ತುಂಬ ಡೈನಾಮಿಕ್ ಡೇಟಾ ಆಗಿರುತ್ತೆ. ಮಾರ್ಕೆಟ್ ಅವರ್ಸಲ್ಲೂ ಕೂಡ ನೀವು ಇದನ್ನ ಅನಲೈಸ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. FIDI ಸಮರಿ ಅಂತ ನೋಡೋದಾದ್ರೆ ಇವತ್ತು FIಗಳು 972 ಕೋಟಿ ಸೆಲ್ ಮಾಡಿದ್ದಾರೆ, DIಗಳು 1,600 ಕೋಟಿ ಬೈ ಮಾಡಿದ್ದಾರೆ. ಆದರೂ ಕೂಡ ಮಾರ್ಕೆಟ್ನಲ್ಲಿ ಚೇಂಜಸ್ ಆಗಿರೋದು ನಮಗೆ ಕಾಣಿಸ್ತಾ ಇದೆ. ಸೊ ಹೀಟ್ ಮ್ಯಾಪ್ ನೋಡೋದಾದ್ರೂ ಕೂಡ ಲಾರ್ಜ್ಲಿ ಪಾಸಿಟಿವ್ ಆಗಿತ್ತು. ಎನರ್ಜಿ ಸೆಕ್ಟರ್ ಇವತ್ತಿನ ಟಾಪ್ ಗೇನರ್, ಆಟೋ ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್ ಆಗಿತ್ತು. ಸೊ ಓವರಾಲು ಇದಿನ್ನೂ ಅಪ್ಡೇಟ್ ಆಗಿಲ್ಲ ಅನಿಸುತ್ತೆ. 16 ಫೆಬ್ರವರಿಗೆ ಸೆನ್ಸಿಬಲ್ ಲೇಟು, ನಾನು ಬೇಗ ರೆಕಾರ್ಡ್ ಮಾಡಿದ್ದೀನಿ, ಬಂದಿರೋದಿಲ್ಲ ಇದು. ಸೊ ಇದನ್ನು ಬಿಟ್ಟು IPO ಅಂತ ನೋಡ್ತಾ ಬರೋದಾದ್ರೆ ಇವಾಗ PNGS ರೇವಾ ಡೈಮಂಡ್ ಜ್ಯುವೆಲರಿ ಇದು 24 ಫೆಬ್ರವರಿಯಿಂದ ಬರ್ತಾ ಇದೆ ಅಪ್ಕಮಿಂಗ್ IPO. ಈಗ ಸದ್ಯಕ್ಕೆ ಯಾವುದು ಲೈವ್ IPOಗಳು ನಡೀತಾ ಇಲ್ಲ. ಇದಿಷ್ಟು ನನಗೆ ಕಂಡಿದ್ದಂಥ ನ್ಯೂಸ್ಗಳು. ಈ ವಿಡಿಯೋ ಇಷ್ಟ ಆಗಿರುತ್ತೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ಈ ವರ್ಷದ ಇಂಟೆಂಟ್ ಅದನ್ನೇ ಹೇಳದೆ ಮರ್ತೋಗ್ತಾ ಇದ್ದೀನಿ. ಮಿಷನ್ 2026 ಏನು ಇನ್ವೆಸ್ಟ್ ವಿತ್ ಇಂಟೆಂಟ್, ಒಂದು ಗೋಲ್ ಜೊತೆಗೆ ಒಂದು ಇನ್ವೆಸ್ಟ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ, ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಸ್ಟಾಕ್ ಮೋಜೋ
ಪ್ಲಾಟ್ಫಾರ್ಮ್ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಅದನ್ನು ಕೂಡ ನಾನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕಲ್ಲಿ ನಿಮಗೆ MM20 ಅಥವಾ MM10 ಅಂತ ಒಂದು ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಫ್ರೀ ಸಿಗ್ತಾ ಹೋಗುತ್ತೆ. ಅದು ಇವಾಗಲೂ ವ್ಯಾಲಿಡ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾರಾದರೂ ಯೂಸ್ ಮಾಡಿ ನಿಮಗೆ ಕೂಪನ್ ಕೋಡ್ ವರ್ಕ್ ಆಗಿಲ್ಲ ಅಂದರೆ ದಯವಿಟ್ಟು ತಿಳಿಸಿ. ನಾನು ಆ ಪ್ಲಾಟ್ಫಾರ್ಮ್ ಅವ್ರ ಜೊತೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಏನಾದರೂ ಇನ್ನೂ ಒಂದು ತಿಂಗಳು ನಮಗೆ ಏನಾದರೂ ನಮ್ಮ ಚಾನಲ್ನ ಪ್ಲಾಟ್ಫಾರ್ಮ್ ಯೂಸರ್ಸಿಗೆ ಏನಾದರೂ ಒಂದಿಷ್ಟು ಡಿಸ್ಕೌಂಟ್ನ ಕೊಡೋಕ್ಕೆ ಸಾಧ್ಯ ಇದೆಯಾ ಅಂತ ನಾನು ಮಾತಾಡ್ತೀನಿ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.